2013ರಲ್ಲಿ ಅಧಿಕಾರ ಕೊಟ್ಟದ್ದು ನಮ್ಮಿಂದ. ಯಡಿಯೂರಪ್ಪ ನಿಲ್ಲಿಸಿದ್ರು, ಬಿಜೆಪಿ ಏನಾಯ್ತು ಗೊತ್ತಿದೆ. ಮೊನ್ನೆ ರೀತಿ ಅದೇ 2023 ಅದೇ ಮಾಡಿದ್ರು, ಏನಾಯ್ತು ಬಿಜೆಪಿ. ವಿಜಯೇಂದ್ರ ಇಳಿಸಿದ್ರೆ ಬಿಜೆಪಿಗೆ 10 ಸ್ಥಾನನೂ ಬರಲ್ಲ. ವಿಜಯೇಂದ್ರನ ಪಕ್ಷದ ಅಧ್ಯಕ್ಷ ಇಳಿಸಲ್ಲ. ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ, ವಿಜಯೇಂದ್ರ ಅಧ್ಯಕ್ಷ ಮುಂದುವರಿತಾರೆ. ಇದು ನಮ್ಮೆಲ್ಲರ ಸಹಮತದ ಒಂದು ಒಮ್ಮತ್ತಿನ ತೀರ್ಮಾನ. ಮುಂದಿನ ವಾರ ದೊಡ್ಡ ಮಟ್ಟದ ಸಭೆ ಮಾಡ್ತೀವಿ ಅಂತೇಳಿ ಯಾರು ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಿನ್ನಮತವನ್ನು ಮಾಡಿ ಸಸ್ಪೆಂಡ್ ಆಗಿ ಯಡಿಯೂರಪ್ಪನವರ ಕಾಲು ಕೈ ಹಿಡಿದು ಬಿಜಾಪುರ ಸಿಟಿಯಲ್ಲಿ ಅಲ್ಲಿ ಇವರು ಬರೋಕ್ಕಿಂತ ಮುಂಚೆ ಭಾರತೀಯ ಜನತಾ ಪಾರ್ಟಿ ಅಪ್ಪು ಪಟ್ಟಿಶೆಟ್ಟಿ ಗೆದ್ದದ್ದು. ಅದಕ್ಕಿಂತ ಮುಂಚೆ 89ರಲ್ಲಿ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಆಗಿತ್ತು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ರವರೇ, ನೀವು ನಿಮ್ಮ ಮೂಲ ಕ್ಷೇತ್ರ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾಕೆ ಸ್ಪರ್ಧೆ ಮಾಡೋಕ್ಕೆ ನೀವು ಹಿಂದೇಟಾಗ್ತಿದ್ದೀರಿ? ಅಲ್ಲಿಯ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನೀವು ಈಗ ಶಾಸಕರಾಗಿದ್ದು ಯಡಿಯೂರಪ್ಪ ಅಪ್ಪು ಪಟ್ಟಿಶೆಟ್ಟಿ ಟಿಕೆಟ್ ಕೊಡಿದ್ರೆ ನೀನು ಶಾಸಕರಾಗ್ತಿರಲಿಲ್ಲ. ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿಜೆಪಿ. ಯಡಿಯೂರಪ್ಪ ಮರಿಬಾರ್ದು. ನೀನು ರಾಜಕಾರಣಕ್ಕೆ ಬರೋಕ್ಕಿಂತ ಹೇಳ್ತೀಯಲ್ಲ, ಭ್ರಷ್ಟ ಅಂತ ಹೇಳ್ತೀಯಲ್ಲ, ನಿನ್ನ ಸಂಪೂರ್ಣ ಇತಿಹಾಸ ನಮ್ಮ ಹತ್ರ ಇದೆ. ನೀನೇನು ಮೂಲತಃ ರಾಜಕಾರಣಿ ಕುಟುಂಬನ? ನಾವು ಅಲ್ಲ. ನಾವು ಜೀವನದಲ್ಲಿ ಕಷ್ಟಪಟ್ಟು ಉದ್ಯೋಗ ಮತ್ತೊಂದು ಕೃಷಿ ಮಾಡಿಕೊಂಡೇ ಜೀವನದಲ್ಲಿ ಮೇಲೆ ಬಂದಿರೋದು. ಆದರೆ ನೀನು ಬಸ್ನಲ್ಲಿ ಟಿಪ್ಪರ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡಿದೆ, ಗೊತ್ತಿದೆಯಾ? ನಿನ್ನ ಇತಿಹಾಸವನ್ನು ಹೇಳ್ಬೇಕಾ? ಇತಿಹಾಸ ಎಲ್ಲವೂ ಹೇಳ್ಬೇಕಾ? ಇನ್ನು ಆ ಬಸ್ಸು ಮತ್ತು ಟಿಪ್ಪರ್, ಬಸ್ನಲ್ಲಿ ಕಂಡಕ್ಟರ್ ಆಗಿ ಟಿಕೆಟ್ ಹರಿತಿದ್ರು, ಟಿಪ್ಪರ್ ಡ್ರೈವರ್ ಆಗಿದ್ರು. ಅದಕ್ಕಿಂತ ಮುಂಚೆ ಬೇರೆ ಇತಿಹಾಸ ಇದೆ, ಅದನ್ನು ಈಗ ಸದ್ಯ ಕೇಳಲ್ಲ. ನಿನಗೆ ಈಗ 1000 ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು ಹೇಳ್ಬೇಕು. ಇದನ್ನು ನಾವು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಮಿಸ್ಟರ್ ಯತ್ನಾಳ್, ಇದು ಸರಿಯಲ್ಲ. ಎಲುಬಿಲ್ಲದ ನಾಲಿಗೆ ಅಂತ ಹರಿಬಿಡಬೇಡ. ನಾವು ನಿಮಗೆ ಗೌರವ ಕೊಟ್ಟಿದ್ದೀವಿ, ಆಯಿತು. ಕುಟುಂಬ ರಾಜಕಾರಣ ಅಂತ ಹೇಳ್ತಿರಪ್ಪ ನೀವು. 7-8 ಜನ, 5-6 ಜನ ಅಷ್ಟೇ ನೀವು ಭಿನ್ನಮತೀಯರು. ಇವರು ಮೂಲ ಬಿಜೆಪಿ ಅಲ್ಲ, ಬಿಜೆಪಿಗೆ ಮೂಲ ಇವರು. ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡ್ರಿ ಅಂದರೆ ಯಡಿಯೂರಪ್ಪನ ವಿಜಯೇಂದ್ರ ಹೋರಾಟ ಮಾಡ್ತಿಲ್ಲ. ನೀವು ಬಿಜೆಪಿಗೆ ಮೂಲ. ಆಯಿತು, ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ನೀನಲ್ಲಪ್ಪ. ಆ ಸಿದ್ದೇಶ್ವರ ಎಂಥ ಹೆಸರಿದೆ. ಆ ಸಂಸ್ಥೆಯಲ್ಲಿ ಬಂದು ಹೊಕ್ಕೊಂಡು ಇಡೀ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅದಕ್ಕೆ ನಿನ್ನ ಮಗನ ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ, ಅದಕ್ಕೆ ನಿನ್ನ ಮಗನನ್ನ ಯಾಕಪ್ಪ ಡೈರೆಕ್ಟರ್ ಮಾಡ್ಕೊಳ್ತದಿ? ಮತ್ತು ಸಿದ್ದಿಸಿರಿ ಸೌಹಾರ್ದಕ್ಕೆ ನಿನ್ನ ಧರ್ಮಪತ್ನಿ ನಿನ್ನ ಮಗ ಬೇಕಾ? ಇದು ಕುಟುಂಬ ರಾಜಕಾರಣ ಅಲ್ವಾ? ಸರ್ಕಾರಿ ವೇದಿಕೆಗಳಲ್ಲಿ ನಿನ್ನ ಮಗನನ್ನ ವೈಭವೀಕರಿಸ್ತೀರಿ, ಇದು ಕುಟುಂಬ ರಾಜಕಾರಣ ಅಲ್ವಾ? ಉದ್ಘಾಟನೆ ಶಂಕುಸ್ಥಾಪನೆಗೆ ಹೋದ್ರೆ ನಿನ್ನ ಮಗನನ್ನ ವೈಭವೀಕರಿಸ್ತೀಯಲ್ಲಪ್ಪ. ಅಂದರೆ ಮುಂದಿನ ಜನರೇಷನ್ ರಾಜಕಾರಣದಲ್ಲಿ ನನ್ನ ಮಗ ಅಂತೇಳಿ ಫಿಕ್ಸ್ ಮಾಡಕೊಂಡ್ರು. ನೀವು ಯಡಿಯೂರಪ್ಪನವ್ರ ಕುಟುಂಬಕ್ಕೆ ಮಾತಾಡೋ ಯಾವುದೇ ನೈತಿಕ ಹಕ್ಕಿಲ್ಲ. ನಾವು ಹೇಳಿದ್ದೀವಿ, ಇಂದಿನ ಹಿರಿಯರು ಕಟ್ಟಾಜಿ ಹೇಳಿದರು, ಅನಂತಕುಮಾರ್, ನಾವು ಭಾಳಷ್ಟು ಜನ ಹಿರಿಯರು ನೆನಪಾಡ್ಕೊಂಡಿದ್ದೀವಿ ಅನೇಕ ಬಾರಿ. ಅವರ ಆಶೀರ್ವಾದ ಯಡಿಯೂರಪ್ಪ ಸಂಘಟನೆ ಮಾಡಿ ಪಾದಯಾತ್ರೆ, ಸ್ಕೂಟ್ರು, CKR 4-5 ಇವೆಲ್ಲ ಹೋರಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ದು ಈ ರಾಜ್ಯದ ಕಾರ್ಯಕರ್ತರು, ಮುಖಂಡರ ಸಹಕಾರದಿಂದ, ಎಲ್ಲ ಹಿರಿಯರ ಆಶೀರ್ವಾದದಿಂದ ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿರೋಂಥ ಮರಿ ಜೈಲಿಗೆ ಹೋದರು.
ಸ್ವಾರ್ಥಕ್ಕೋಸ್ಕರ ಹೋಗಲಿಲ್ಲ. ಶಿಕಾರಿಪುರದಲ್ಲಿ ದಿವಂಗತ ವೆಂಕಟಪ್ಪನವರು ತಲೆ ಹೊಡೆದಾಗ ನೆಲಕ್ಕೆ ಬಿದ್ದಿದ್ರು, ಅವರ ತಲೆಯಲ್ಲಿ ರಕ್ತ ಸೋರ್ತದ್ದು. ಅವಾಗ ಎಲ್ಲಿದ್ದಪ್ಪ ನೀವೆಲ್ಲ? ಎಲ್ಲಿದ್ರು ಅವಾಗ? ಮೂಲ ಬಿಜೆಪಿ ಅಂತ ಹೇಳ್ತಿರ ನೀವು, ಬಿಜೆಪಿ ಮೂಲ. ಮಿಸ್ಟರ್ ಕುಮಾರ್ ಬಂಗಾರಪ್ಪನವ್ರು 2004 ಬಿಜೆಪಿ ಬಂದ, ನೀನು ಬಂದಿರಲಿಲ್ಲ. ಬಿಜೆಪಿ ಬಂದಿರಲಿಲ್ಲ, ನೀನು ಗೊತ್ತಿದೆಯಾ ನಿನ್ನ ಇತಿಹಾಸನ? ಮೊನ್ನೆ ಇದುವರೆಗೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಸಭೆ ಸಮಾರಂಭ ಬಂದಿಲ್ಲ. ಸೊರಬದಲ್ಲಿ ಇಡೀ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ಅಲ್ಲಿ ಮಂಡಲ ಅಧ್ಯಕ್ಷ ಮಾಡಿದ್ರೆ, ಅವರು ಶಾಸಕರಾಗಿದ್ದಾಗ ಪರ್ಯಾಯವಾಗಿ ಬೇರೆ ಅಧ್ಯಕ್ಷನ ಮಾಡಿದೆ ನೀನು. ಇದು ನಿನ್ನ ಬಿಜೆಪಿ ತತ್ವ ಸಿದ್ಧಾಂತನ? ಯಾಕೆ ಒಪ್ಪಿಕೊಳ್ಳ? ಮೂಲ ಬಿಜೆಪಿಯನ್ನೆಲ್ಲ ಮರೆತುಬಿಟ್ಟೆ. ನಿನ್ನನ್ನು ಸೋಲಿಸಿದ್ರು, ಹಂಗಾರೆ ನಾವು ಸೋತಿದ್ವಿ, ಬೇರೆ ಬೇರೆ ಕಾರಣ ಸೋತಿದ್ದೀವಿ. ಎಲ್ಲೋಗಿತ್ತಪ್ಪ ಅವತ್ತು ನಿನ್ನ ಮೂಲ ಬಿಜೆಪಿ? ನಿಮ್ಮ ತಂದೆಯವರು ಬರಲಿಲ್ಲ, ಅಧಿಕಾರಕ್ಕೋಸ್ಕರ ಬಂದರು. ಇವರು 2023 ಚುನಾವಣೆ ಸೋತ ಮೇಲೆ ಕ್ಷೇತ್ರ ಮರ್ತು ಬಿಡಿದಾರೆ, ಕ್ಷೇತ್ರ ಜೊತೆ ಹೊಂದಾಣಿಕೆ ಇಲ್ಲ. ಇವರು ಕಾಂಗ್ರೆಸ್ಗೆ ಹೊಂಟಿದ್ರು, ಸತ್ಯ ಇದು. ಕಾಂಗ್ರೆಸ್ಗೆ ಹೊರಟಿದ್ರು 2023 ಸೋತ ಮೇಲೆ. ಅವರ ಸಹೋದರ ಮಧು ಬಂಗಾರಪ್ಪ ಸೇರಿಸ್ಕೊಳ್ಬಾರ್ದು ನಿನ್ನ ಅಡ್ಡ ಹಾಕಿದ್ರು, ಗೊತ್ತಿದೆಯಾ? ಸೋತು ಸುಣ್ಣಾಗಿ ಮನೆಯಲ್ಲಿ ಕೂತು ಇವ್ರು 5-6 ಜನ ಭಿನ್ನಮತಿರು ನಿನ್ನ ಮನೆಗೆ ಬಂದಾದ್ಮೇಲೆ ಸವಕುಲ ನಾಣ್ಯ ಆಗಿದ್ದೆ ನೀನು ರಾಜಕಾರಣದಲ್ಲಿ. ಈಗ ಅವ್ರ ಜೊತೆ ಓಡಾಡಿ ರಾಷ್ಟ್ರೀಯ ನಾಯಕ ಆಗ್ಬೇಕಂತೇಳಿ ಚಾಯ್ತಿ ನಾಣ್ಯ ಹಾಕಿ ಹೊರಟಿದೀಯಾ? ನಿನ್ನನ್ನು ಬಿಜೆಪಿ ಅಭ್ಯರ್ಥಿ ಅಂತ ಇವ್ರು ಘೋಷಣೆ ಮಾಡ್ತಾರೆ. ಹಬ್ಬ ಶಬಾಷ್. ಯಾರು ಸಿಗಲಿಲ್ಲ ನಿಮಗೆ? ಹೇಳ್ಬೇಕಲ್ಲ, ನಾನು ಕೇಳ್ತೀವಿ.